ಹರಿಃ ಓಂ ಅತಃ ಪೂರ್ಣಂ ಜಗತ್ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂ ಚ ವಂದೇ ಭಾರತ ಮಾತರಂ. ಎಲ್ಲ ಮಿತ್ರರಿಗೂ ನಮಸ್ಕಾರಗಳು. SSLC ಪರೀಕ್ಷೆಗೆ ಅಣಿ ಮಾಡಿಕೊಳ್ಳಲು ಸ್ವಲ್ಪ ಸಮಯದಲ್ಲಿ ಹೆಚ್ಚು ವಿಷಯಗಳನ್ನು ಗ್ರಹಿಸಲು ಈ ಸರಣಿ ನಡೀತಾ ಇದೆ. ಇದು ಅವಶ್ಯಕ ಕನ್ನಡ ವ್ಯಾಕರಣ SSLC ಪರೀಕ್ಷಾರ್ಥಿಗಳಿಗಾಗಿ. ಇದರ ಪ್ರಯೋಜನವನ್ನು ಕೆಳಗಿನ ಕಕ್ಷದವರು ತೆಗೆದುಕೊಳ್ಳಬಹುದು. ಇದರಿಂದ ಹೆಚ್ಚು ಉದಾಹರಣೆಗಳನ್ನು ಸ್ವಲ್ಪ ಸಮಯದಲ್ಲಿ ಹೇಗೆ ನೆನಪಿಟ್ಕೊಳ್ಬೇಕು, ನಿಯಮಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅನ್ನೋದನ್ನು ನೀವು ಈಗಾಗಲೇ ಕಲ್ತಿರ್ತೀರಿ ಶಾಲೆಯಲ್ಲಿ. ಅದರ ಅಪ್ಲಿಕೇಶನ್ ಪಾರ್ಟ್, ಪ್ರಾಯೋಗಿಕ ಅಂಶಗಳನ್ನು ನಾವಿಲ್ಲಿ ಗಮನಿಸೋಣ. ಫಸ್ಟ್ ಪಾಠ, ಮೊದಲ ಪಾಠ ಅದು ಸಂಧಿಗಳು. ಇದರಲ್ಲಿಯೂ ಈ ದೃಶ್ಯದಲ್ಲಿ ನಾನು ಬರೀ ಎರಡು ಸಂಧಿ ಪ್ರಕಾರಗಳ ಪಾಠವನ್ನು ಮಾಡ್ತಾ ಇದ್ದೇನೆ. ಮುಖ್ಯವಾಗಿ ಕನ್ನಡದ ಎಲ್ಲ ಸಂಧಿಗಳು ಮತ್ತು ಸಂಸ್ಕೃತದ ಸ್ವರ ಸಂಧಿಗಳು. ಕೆಲವೊಮ್ಮೆ ನಮ್ಮಲ್ಲಿ ಒಂದು ಪ್ರಶ್ನೆ ಮೂಡಬಹುದು, ಕನ್ನಡ ಪರೀಕ್ಷೆಗಾಗಿ ಸಂಸ್ಕೃತ ಸಂಧಿಗಳನ್ನು ಯಾಕೆ ಕಲಿಬೇಕು ಅನ್ನೋದನ್ನು. ಭಾರತದ ಯಾವುದೇ ಪ್ರಚಲಿತ ರಾಷ್ಟ್ರೀಕೃತ ಭಾಷೆಯನ್ನು ತೆಗೆದುಕೊಂಡರೂ ಅಲ್ಲಿ ನಮಗೆ ಸಿಗುವಂತಹ ಶಬ್ದಗಳು ಪ್ರಾಯಶಃ 60-70% ಸಂಸ್ಕೃತ ಭಾಷೆಯಿಂದ ಬಂದಂಥವು. ಅವು ಸಂಸ್ಕೃತದಲ್ಲಿ ಹೇಗಿವೆಯೋ ಹಾಗೆಯೇ ಸ್ವಲ್ಪವೂ ವ್ಯತ್ಯಾಸವಿಲ್ಲದೆ ನಾವು ಅವನ ಸಂಸ್ಕೃತದಿಂದ ಹಾಗೆಯೇ ತೆಗೆದುಕೊಂಡಿದ್ದೇವೆ. ನೀವು ಪರೀಕ್ಷೆಗಾಗಿ ಅನ್ಯ ಭಾಷೀಯ ಪದಗಳು, ಅನ್ಯ ದೇಶೀಯ ಪದಗಳು, ವಿದೇಶಿ ಪದಗಳು ಇತ್ಯಾದಿ ನೀವು ಸಂಗ್ರಹಣ ಮಾಡಿರ್ತೀರಿ, ಅಥವಾ ನಿಮ್ಮ ಚಟುವಟಿಕೆ ಭಾಷಾಭ್ಯಾಸದ ಒಂದು ಅಂಶದಲ್ಲಿ ಅದನ್ನು ನಿಮ್ಮ ಪಠ್ಯಪುಸ್ತಕದ ಕೊನೆಯಲ್ಲಿ ಕೊಟ್ಟಿರ್ತಾರೆ. ಆದರೆ ಸಂಸ್ಕೃತ ಸ್ವರ ಸಂಧಿಗಳನ್ನು, ಸಂಸ್ಕೃತ ವ್ಯಂಜನ ಸಂಧಿಗಳನ್ನು ಯಾಕೆ ಕಲಿಯಬೇಕು ಅನ್ನೋದಕ್ಕೆ ಇದು ಮುಖ್ಯ ಉದ್ದೇಶ. ನಾವು ಪ್ರಾಯಶಃ ನಮ್ಮ ಅನೇಕ ಜನರ ಹೆಸರುಗಳು ಸಂಸ್ಕೃತದ ಮೂಲಗಳಿಂದ ಬಂದಿರುತ್ತೆ. ಸಂಧಿ ಎನ್ನುವ ಪದವೇ ಸಂಸ್ಕೃತದ ಪದ, ಪಾಠ ಅದು ಸಂಸ್ಕೃತದ ಪದ. ಇವು ಸ್ವತಂತ್ರವಾಗಿ ಕನ್ನಡದ ಶಬ್ದಗಳಲ್ಲವಾದರೂ ಕನ್ನಡದಲ್ಲಿ ನಾವು ಇದನ್ನು ಬಳಸ್ತೇವೆ. ಮುಂದಿನ ಪುಟವನ್ನು ನೋಡೋಣ. ಇಲ್ಲಿ ಸಂಧಿಗಳ ವಿಭಾಗವನ್ನು ನಾವು ಅತಿ ಚಿಕ್ಕದಾಗಿ ಚೊಕ್ಕದಾಗಿ ನೋಡೋಣ. ಸಂಧಿಗಳು 2 ಭಾಗದಲ್ಲಿವೆ. ಒಂದು ಕನ್ನಡ ಸಂಧಿಗಳು, ಇನ್ನೊಂದು ಸಂಸ್ಕೃತ ಸ್ವರ ಸಂಧಿಗಳು, ಸಂಸ್ಕೃತ ವ್ಯಂಜನ ಸಂಧಿಗಳು, ಒಟ್ಟಾರೆ ಸಂಸ್ಕೃತ ಸಂಧಿಗಳು. ಈ ದೃಶ್ಯದಲ್ಲಿ ನಾವು ಕಲಿಯುವ ಸಂಧಿಗಳು ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತದ ಸ್ವರ ಸಂಧಿಗಳು. ಸಂಸ್ಕೃತದ ವ್ಯಂಜನ ಸಂಧಿಗಳನ್ನು ನಾವು ಮುಂದಿನ ದೃಶ್ಯದಲ್ಲಿ ನೋಡೋಣ. ಕನ್ನಡದ ಸಂಧಿಗಳಾಗಿ 3 ಸಂಧಿಗಳಿವೆ. ಒಂದು ಲೋಪ ಸಂಧಿ, ಒಂದು ಆಗಮ ಸಂಧಿ, ಇನ್ನೊಂದು ಆದೇಶ ಸಂಧಿ. ಸಂಸ್ಕೃತದ ಸ್ವರ ಸಂಧಿಗಳಲ್ಲಿ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ಎಣ್ ಸಂಧಿ, ವೃದ್ಧಿ ಸಂಧಿ ಅಂತ 4 ಸಂಧಿಗಳು. ಒಟ್ಟಾರೆ ನಾವು ಇವತ್ತು ಕಲಿಯುವ ಸಂಧಿಗಳ ಸಂಖ್ಯೆ 7. ಮುಂದಿನ ದೃಶ್ಯದಲ್ಲಿ ನಾವು ಪ್ರಾಯಶಃ 2-3 ಸಂಸ್ಕೃತದ ವ್ಯಂಜನ ಸಂಧಿಗಳನ್ನು ಕಲಿಯೋಣ. ಮುಂದಿನ ಪುಟ ಲೋಪಸಂಧಿ. ಇಲ್ಲಿ ಪ್ರತಿಯೊಂದು ಸಂಧಿಯನ್ನು ನಾನು ನಿಯಮ ಮತ್ತು ಉದಾಹರಣೆಗಳ ಮೂಲಕ ಮಾತ್ರ ಪಾಠ ಮಾಡ್ತಾ ಹೋಗ್ತೇನೆ. ಇದರಿಂದ ಸಮಯ ಸ್ವಲ್ಪವೇ ಇದ್ದರೂ ಹೆಚ್ಚಿನ ವಿಷಯಗಳನ್ನು ನಾವು ಗ್ರಹಿಸಬಹುದು. ಸ್ವರ ಮತ್ತು ಸ್ವರ
ಕೂಡಿದಾಗ ಉತ್ತರ ಪದದ ಸ್ವರವೇ ಉಳಿಯುವುದು. ಈ ಸಂಧಿಗಳನ್ನು ನಾವು ನಮ್ಮ ಭೌತಶಾಸ್ತ್ರ, ರಸಾಯನಶಾಸ್ತ್ರದ ಹಾಗೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಹಾಗೆ ನಾವು ಇವನ್ನು ಉದಾಹರಣೆಯ ಮೂಲಕ ತಿಳಿದುಕೊಳ್ಳಬಹುದು. ಈಗ ನ್ಯೂಟನ್ನ ಚಲನ ಕ್ರಿಯೆಯ ಕಾನೂನುಗಳು, ಲಾಗಳು ಏನಿವೆ, ಇವನ್ನು ನಾವು ಹಾಗೆ ಹೇಳಿಬಿಟ್ರೆ ಏನು ಗೊತ್ತೇ ಇಲ್ಲದೆ ಇರೋರಿಗೆ ಅದೇನು ಗೊತ್ತಾಗೋದಿಲ್ಲ. ಯಾಕೆಂದರೆ ಆ ಕಾನೂನಿಗೆ, ಆ ಪ್ರಮೇಯಗಳಿಗೆ ಅವರು ಬರಲಿಕ್ಕೆ ಅವರು ಮಾಡಿದ ಪ್ರಯೋಗಗಳೇ ಕಾರಣವಾಗಿರುತ್ತೆ. ಅದನ್ನು ನಾವು ಇಲ್ಲಿ ಕೂಡ ಹಾಗೆ ಉದಾಹರಣೆ ಮೂಲಕ, ಪ್ರಯೋಗದ ಮೂಲಕ ಎಲ್ಲ ಸಂಧಿಗಳನ್ನು ನಾವು ಯಥಾರ್ಥವಾಗಿ ಬಹಳ ಸುಲಭವಾಗಿ ತಿಳಿಯೋಣ. ಲೋಪಸಂಧಿ ಉದಾಹರಣೆ ನೋಡಿ. ಮೊದಲು ಅಧಿಕ ಆಗು, ಎರಡು ಸೇರಿ ಮೊದಲಾಗು. ಇಲ್ಲಿ ಮೊದಲು ಪದದಲ್ಲಿ ಲು, ಇದರಲ್ಲಿ ಲ ವ್ಯಂಜನ ಮತ್ತು ಊಕಾರ ಇದೆ. ಮುಂದಿನ ಪದ ಅದು ಉತ್ತರ ಪದ. ಮೊದಲ ಪದ ಪೂರ್ವ ಪದ, ನಂತರದ ಪದ ಉತ್ತರ ಪದ. ಹೀಗೆ ಮೊದಲು ಉ ಅಧಿಕ ಆ, ಉ ಆ ಸೇರಿ ಉ ಹೋಯಿತು, ಆ ಒಂದೇ ಉಳಿಯಿತು. ಮೊದಲು ಆಗು ಮೊದಲಾಗು ಆಯಿತು. ಹೀಗೆ ಹಿಂದೆ ಒಮ್ಮೆ ದೇಯಲ್ಲಿ ಎ ಇದೆ, ಎ ಮತ್ತು ಓ ಸೇರಿದರೂ ಎ ಹೋಯಿತು, ಓ ಮಾತ್ರ ಉಳಿದಿದೆ. ಉದಾಹರಣೆ ನೋಡಿ ಅಲ್ಲಿ ಹಿಂದೊಮ್ಮೆ. ಮುಂದಿನ ಸಂಧಿ, ಪ್ರತಿಯೊಂದು ಸಂಧಿಗೆ ನಾನು ಇನ್ನಷ್ಟು ಉದಾಹರಣೆಗಳನ್ನು ಇಲ್ಲಿ ಕೆಳಗೆ ಕೊಟ್ಟಿದೆಯಲ್ಲ, ಫಾರ್ ಪ್ರಾಕ್ಟೀಸ್ ಕ್ವೆಶ್ಚನ್ಸ್ ವಿಸಿಟ್ ಅಂತ, ಈ ವೆಬ್ಸೈಟ್ನಲ್ಲಿ ನೀವು ಹೋದರೆ ನಿಮಗೆ ಅಲ್ಲಿ ನಿಮ್ಮ PDF ಫಾರ್ಮ್ನಲ್ಲಿ ಉದಾಹರಣೆಗಳ ಒಂದು ಕಡತ ಫೈಲ್ ಸಿಗುತ್ತೆ, ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಓದ್ಕೊಳ್ಬಹುದು. ಮುಂದಿನ ಸಂಧಿ ಅದು ಆಗಮ ಸಂಧಿ. ಇದು ಕನ್ನಡ ಸಂಧಿಯೇ. ನಿಯಮ: ಸ್ವರ ಕೂಡಿದಾಗ ಯಕಾರ ಅಥವಾ ವಕಾರ ಬಂದರೆ ಅದು ಆಗಮ ಸಂಧಿ. ಇದರಲ್ಲಿ ಎರಡು ವಿಧ, ಒಂದು ಯಕಾರಾಗಮ, ಇನ್ನೊಂದು ವಕಾರಾಗಮ. ಅಂದರೆ ಇಲ್ಲಿ ಯ ಅಕ್ಷರ ಬಂದರೆ ಅದನ್ನು ಯಕಾರಾಗಮ ಅಂತ ಹೇಳ್ತೀವಿ. ಇಲ್ಲಿ ನೋಡಿದ ಹಾಗೆ ಸ್ವರಗಳ ನಿಯಮಗಳನ್ನು ನೋಡಿದಾಗ ಯ ಅಥವಾ ವ ಬರುತ್ತೆ ಅಂತ ಹೇಳಿದ್ವಿ. ಇಲ್ಲಿ ಅವನು ಪ್ರತ್ಯೇಕವಾಗಿ ಯಕಾರಾಗಮ, ವಕಾರಾಗಮ, ಒಟ್ಟು ಇವುಗಳನ್ನು ನಾವು ಸ್ಪೆಸಿಫಿಕ್ ಆಗಿ ಪ್ರತಿಯೊಂದನ್ನು ಬೇರೆ ಬೇರೆಯಾಗಿ ನೋಡಿದಾಗ ಯಕಾರಾಗಮ, ವಕಾರಾಗಮ ಅಂತ ಹೇಳ್ಕೊಳ್ಬಹುದು. ಒಟ್ಟಾರೆಯಾಗಿ ನೋಡಿದಾಗ ಆಗಮ ಸಂಧಿ. ಇಲ್ಲಿ ನೋಡಿ, ಅಭಿವೃದ್ಧಿ ಆಗು, ಆ ಹೋಯಿತು, ಈ ಆ ಹೋಯಿತು, ವಾ ಬಂದ್ಬಿಟ್ಟಿತು. ಆಕಾರ ಉಳಿಯಿತು, ಆದರೂ ಕೂಡ ಯ ಬಂದಿತು, ಅಭಿವೃದ್ಧಿ ಯಾಗು ಆಯಿತು. ಮೋದಿ ಮತ್ತು ಅವರು ಎರಡು ಸೇರಿ ಮೋದಿ ಯವರು ಆಯಿತು. ಮೋದಿ ಅ ಹೋಯಿತು, ಯ ಬಂತು. ವಕಾರಾಗಮದಲ್ಲೂ ಹಾಗೆ, ಮೃದು ಅಧಿಕ ಆಗು, ಆ ಹೋಗಿ ವಾ ಬಂತು. ಪುಣ್ಯವನ್ನು ಅ ಹೋಯಿತು, ವ ಬಂತು. ಮುಂದಿನ ಪುಟ ಆದೇಶ ಸಂಧಿ. ಆದೇಶ ಸಂಧಿ ನಿಯಮ: ಇಲ್ಲಿ ಮುಖ್ಯವಾಗಿ ಕ ವ್ಯಂಜನವು ಹೋಗಿ ಗ ವ್ಯಂಜನ ಬರುವುದು, ತ ಹೋಗಿ ದ ಬರುವುದು, ಪ ಹೋಗಿ ಬ ಬರುವುದು ಮುಖ್ಯ ಸೂಚನೆ. ಇದನ್ನು ಇಷ್ಟು ಬಂತಂದರೆ ನಿಮಗೆ ಇದಕ್ಕಿಂತ ದೊಡ್ಡ ಯಾವುದೇ ಅರ್ಥ ಮಾಡಿಕೊಳ್ಳುವ ಪ್ರಮೇಯ ಬೇಡ. ಇಷ್ಟು ಗೊತ್ತಾದರೆ ಸಾಕು. ಇದಕ್ಕೆ ಗದಭಾದೇಶ ಸಂಧಿ ಅಂತ ಕೂಡ ಕರೀತಾರೆ. ಹೊಸ ಅಧಿಕ ಕನ್ನಡ, ಕ ಇದೆ, ಕ ಹೋಗಿ ಗ ಬಂತು, ಹೊಸಗನ್ನಡ ಆಯಿತು. ತಲೆ ಅಧಿಕ ತೂಗು, ತಲೆ ತೂಗು, ಇದ್ದದ್ದು ತಲೆದೂಗು ಆಯಿತು. ತೂ ಹೋಯಿತು, ದೂ ಬಂತು. ಕಣ್ಣು ಅಧಿಕ ಪನಿ, ಇದು ಪ ಹೋಗಿ ಬ ಬಂತು. ಪ್ರಾಯಶಃ ಈ ಪ ಹೋಗಿ ಬ ಬರುವುದಕ್ಕೆ ಉದಾಹರಣೆಗಳು ಕಡಿಮೆ. ಆದರೂ ಇನ್ನೊಂದು ಉದಾಹರಣೆಯನ್ನು ನಾವು ಪ್ರಾಕ್ಟೀಸ್ ಕ್ವೆಶ್ಚನ್ಸ್
ಆ PDF ಕಡತದಲ್ಲಿ ಫೈಲಲ್ಲಿ ಕೊಟ್ಟಿದ್ದೇವೆ. ಹೆಚ್ಚು ಹುಡುಕಲಿಕ್ಕೆ ನಿಮಗೆ ಪ್ರಯತ್ನ ಮಾಡಿ ಸಿಕ್ಕರೆ ಇನ್ನೂ ಉತ್ತಮ. ಸವರ್ಣ ದೀರ್ಘ ಸಂಧಿ. ಇಲ್ಲಿ ಇದರ ನಿಯಮ ಬಹಳ ಜನರಿಗೆ ಗೊತ್ತು. ಅಕಾರಗಳ ಮುಂದೆ ಅಕಾರ ಬಂದು ಆಕಾರವು, ಈ ಕಾರಗಳ ಮುಂದೆ ಈ ಕಾರಗಳ ಬಂದು ಈಕಾರವು, ಕಾರಗಳ ಮುಂದೆ ಕಾರ ಬಂದು ಊಕಾರವು ಉಳಿಯುತ್ತದೆ ಅಂತ. ಇದನ್ನು ನಾವು ಹೀಗೆ ನಿಯಮಗಳನ್ನು ತಿಳಿದು ಬದಲಿ ಉದಾಹರಣೆಗಳ ಮೂಲಕ ಇದನ್ನು ನಾವು ಅರ್ಥೈಸ್ತಾ ಹೋಗೋಣ. ಅ ಅಂತ ರಿಪೀಟ್ ಆದರೆ ಪೂರ್ವ ಪದ ಉತ್ತರ ಪದದಲ್ಲಿ ಅದನ್ನು ಆಕಾರ ಬಂದರೆ ಸವರ್ಣ ದೀರ್ಘ ಸಂಧಿ ಅಂತ ಗುರುತಿಸಬಹುದು. ಇದೇ ರೀತಿ ಈ ಮತ್ತು ಊಕಾರಗಳಲ್ಲಿಯೂ ಅದನ್ನು ನಾವು ಗ್ರಹಿಸಬೇಕು. ಉದಾಹರಣೆಯನ್ನು ನೋಡೋಣ. ನಮ್ಮ ಮುಖ್ಯ ಉದ್ದೇಶ ಇದರಲ್ಲಿ ಈ ಎಲ್ಲ ಸರಣಿಯಲ್ಲಿ ಉದಾಹರಣೆ ಮೂಲಕ ವ್ಯಾಕರಣ ಕಲಿಯೋದು. ಇಲ್ಲಿ ನೋಡಿ, ಅ ಮತ್ತು ಅ ಕೂಡಿ ಆ ಆಗಿದ್ದನ್ನು ಉದಾಹರಣೆ. ಕನ್ನಡ ಅಧಿಕ ಅಂಬೆ, ಒಳಗಿನ ಅ, ಡ ಒಳಗಿನ ಅ, ಎರಡು ಕೂಡಿ ಕನ್ನಡ ಅಂಬೆ ಆಯಿತು. ಇಲ್ಲಿ ಆ ಇಲ್ಲವೇ ಇಲ್ಲ ಮೊದಲಿಗೆ, ಇಲ್ಲಿ ಆ ಬಂತು. ಹಾಗೆ ಮಹಾನುಭೂತಿ ಆ ಇದೆ, ಅ ಇದೆ, ಆ ಮತ್ತು ಅ ಕೂಡಿ ಆನೆ ಉಳಿತು. ಆದರೆ ಮೊದಲಿನ ಹಾಗೆ ಇದು ಲೋಪಸಂಧಿಯಲ್ಲ. ನೋಡಿ, ಅ ಉಳಿಲಿಲ್ಲ, ಆ ಉಳಿತು. ಈ ಮತ್ತು ಈ ಸೇರಿ ಈ. ಗಿರಿ ಮತ್ತು ಇಂದ್ರ ಸೇರಿ ಗಿರೀಂದ್ರ ಆಯಿತು. ಈ ಸೇರಿ ಈ ಆಯಿತು. ಮುಂದಿನ ಉದಾಹರಣೆ ಈ ಮತ್ತು ಈ ಸೇರಿ ಈಯ ಉಳಿತು. ಗಿರಿ ಮತ್ತು ಈಶ ಸೇರಿ ಗಿರೀಶ ಆಯಿತು. ಮತ್ತು ಊ ಸೇರಿ ಊ ಆಗುವ ಪ್ರಸಂಗವನ್ನು ನೋಡೋಣ. ಗುರು ಅಧಿಕ ಉಪದೇಶ, ಗುರೂಪದೇಶ. ಇದು ಸವರ್ಣ ದೀರ್ಘ ಸಂಧಿಯ ಉದಾಹರಣೆಗಳು. ಗುಣಸಂಧಿ. ಗುಣಸಂಧಿಯ ಸಾಮಾನ್ಯ ನಿಯಮ: ಅಕಾರಗಳ ಮುಂದೆ ಈ ಕಾರಗಳು ಬಂದರೆ ದೀರ್ಘ ಏಕಾರ ಉಳಿಯುತ್ತೆ. ಅಕಾರಗಳ ಮುಂದೆ ಊಕಾರಗಳು ಬಂದರೆ ಓಕಾರ, ದೀರ್ಘ ಓಕಾರ ಪ್ರಧಾನವಾಗಿ ಉಳಿಯುತ್ತೆ. ಅಂತೆಯೇ ಅ ಮುಂದೆ ಋ ಇದ್ದರೆ ಅರ್ಕಾರ ಪ್ರಾಪ್ತವಾಗುತ್ತೆ. ಇದನ್ನು ಉದಾಹರಣೆ ಮೂಲಕ ತಿಳಿಯೋಣ. ವೀರೇಂದ್ರ, ವೀರ ಅಧಿಕ ಇಂದ್ರ, ವೀರದಲ್ಲಿನ ಅ, ಇಂದ್ರದಲ್ಲಿನ ಇ ಸೇರಿ ವೀರೇಂದ್ರ ಆಯಿತು. ಏಕಾರ ಬಂತು. ಮಹೋತ್ಸವ, ಮಹಾ ಅಧಿಕ ಉತ್ಸವ, ಹ ಅಲ್ಲಿರುವಂತಹ ಆ, ಉತ್ಸವದಲ್ಲಿನ ಉ ಸೇರಿ ಓ ಆಯಿತು. ರಾಜ ಅಧಿಕ ಋಷಿ, ರಾಜಋಷಿ, ರಾಜ ಇದರಲ್ಲಿನ ಅ, ಋಷಿ ಇದರಲ್ಲಿನ ಋ ಸೇರಿ ಅರ್ಕಾರವಾಯಿತು. ಇದು ಗುಣಸಂಧಿಯ ನಿಯಮ. ಉದಾಹರಣೆಗಳು: ಮುಂದಿನ ಸಂಧಿ ಎಣ್ಸಂಧಿ. ಎಣ್ಸಂಧಿಯಲ್ಲಿ ಇದು ತುಂಬ ಸುಲಭವಾದ ಸಂಧಿ. ಯಾಕೆಂದರೆ ಇದರಲ್ಲಿ ಯ, ವ, ರ ಈ 3 ಅಕ್ಷರಗಳು ಬಂದುಬಿಟ್ರೆ, ಈ 3 ಇರದೇ ಇದ್ದಂತಹ 3 ವ್ಯಂಜನಾಕ್ಷರಗಳು ಬಂದುಬಿಟ್ರೆ ಅದನ್ನು ನಾವು ಯಾವುದೇ ಕಷ್ಟವಿಲ್ಲದೆ ಎಣ್ಸಂಧಿ ಅಂತ ಹೇಳಬಹುದು. ಉದಾಹರಣೆ ನೋಡೋಣ. ಅದಕ್ಕಿಂತ ಮುಂಚೆ ಸ್ವರ ಈ ಇರಬೇಕು. ಮೊದಲು ಈ ಮುಂದೆ ಅ ಅಥವಾ ಆ ಅಥವಾ ಉ ಇತ್ಯಾದಿ ಬಂದರೆ ಯಕಾರ ಉಳಿಯುತ್ತೆ. ಯಕಾರ ಉಳಿಯೋದಿಲ್ಲ, ಯಕಾರ ಬರುತ್ತೆ. ಉ ಮುಂದೆ ಅಕಾರ ಬಂದರೆ ವಕಾರ ಬರುತ್ತೆ, ವ್ಯಂಜನ ಪ್ರಾಪ್ತವಾಗುತ್ತೆ. ಅಲ್ಲದೆ ಋಕಾರ ಮುಂದೆ ಉ ಆದ ಮೇಲೆ ಬರುವ ರು, ಈ ಋಕಾರದ ಮುಂದೆ ಆಕಾರ ಬಂದರೆ ಅರ್ಕಾರ ಅಲ್ಲ, ಇದು ಋಕಾರ, ರ ವ್ಯಂಜನಾಕ್ಷರ ನಮಗೆ ಪ್ರಾಪ್ತವಾಗುತ್ತೆ. ಉದಾಹರಣೆ: 'ಅತಿ
ಅಧಿಕ ಅಂತ ಸೇರಿ ಅತ್ಯಂತ ಆಯಿತು. ಈ ಅ ಸೇರಿ ಯಕಾರ ಬಂತು. ಅತಿ ಅಧಿಕ ಉಕ್ತಿ ಸೇರಿ ಅತ್ಯುಕ್ತಿ ಆಯಿತು. ಈ ಉ ಸೇರಿ ಯಕಾರ ಬಂತು. ರು ಮತ್ತು ಅ ಸೇರಿ ಋಕಾರ. ಪಿತೃ ಅಧಿಕ ಅರ್ಜಿತ ಆಗಬೇಕದು. ಅರ್ಜಿತ ಆಗಿದೆ. ಆರ್ಜಿತ ಸೇರಿ ಪಿತ್ರಾರ್ಜಿತ. ಋಕಾರ ಹೋಯಿತು. ರ ವ್ಯಂಜನ ಅಕ್ಷರ ಬಂತು. ಅಲ್ಲಿ ತಾಕ್ಕೆ ರ ಒತ್ತಿರುವುದನ್ನು ನಾವು ಗಮನಿಸಬೇಕು. ಮುಂದಿನ ಸಂಧಿ ಅದು ವೃದ್ಧಿ ಸಂಧಿ. ಇದರಲ್ಲಿ ಅ ಮತ್ತು ಆಕಾರಗಳ ಮುಂದೆ ಓ ಮತ್ತು ಔಕಾರ ಬಂದರೆ ಔಕಾರವೇ ಉಳಿಯುತ್ತೆ. ಮತ್ತು ಅ ಮತ್ತು ಆಕಾರಗಳ ಮುಂದೆ ಎ ಮತ್ತು ಐಕಾರ ಬಂದರೆ ಐಕಾರವೇ ಉಳಿಯುತ್ತೆ. ಉದಾಹರಣೆ: ಭಾವ ಮತ್ತು ಐಕ್ಯ ಸೇರಿ ಭಾವೈಕ್ಯ. ಏಕ ಮತ್ತು ಏಕ ಸೇರಿ ಏಕೈಕ. ಮಹಾ ಮತ್ತು ಔಷಧಿ ಅಥವಾ ಔಷಧಿ ಎರಡು ಬರಿಬಹುದು, ಸೇರಿ ಮಹೌಷಧಿ. ಇಲ್ಲಿಗೆ ಕನ್ನಡದ ಸ್ವರ ಸಂಧಿಗಳು, ವ್ಯಂಜನ ಸಂಧಿ ಮತ್ತು ಸಂಸ್ಕೃತದ ಸ್ವರ ಸಂಧಿಗಳ ಪ್ರಕಾರಗಳು ಮುಗಿಯಿತು. ಮುಂದೆ ನಾವು ಏನು ನೋಡುತ್ತಾ ಇದ್ದೇವೆ, ಏನು ಪಾಠ, ಮುಂದಿನ ಪಾಠ ಅಂತಂದರೆ ಸಂಸ್ಕೃತದ ವ್ಯಂಜನ ಸಂಧಿಗಳು ಮತ್ತು ನಾಮಪದ. ಈಗಾಗಲೇ ನಾವು KGC ಸಿರೀಸ್ನಲ್ಲಿ ಬಂದಂತಹ ದೃಶ್ಯಗಳಲ್ಲಿ ನಾಮಪದದ ಬಗ್ಗೆ ತಿಳಿದುಕೊಳ್ತಾ ಇದ್ದೇವೆ. ಅದರೊಟ್ಟಿಗೆ 10ನೇ ತರಗತಿಯ ಅಂಗವಾಗಿ ಇದನ್ನು ನಾವು ಇಲ್ಲಿ ಸಂಕ್ಷಿಪ್ತವಾಗಿ ವಿವರಣೆ ನೀಡಿ ಅದಕ್ಕೆ 10 ಹಲವು ಉದಾಹರಣೆಗಳನ್ನು ಕೊಡಲು ಪ್ರಯತ್ನಿಸುತ್ತೇವೆ. ನನ್ನ ಕನ್ನಡ ಶಿಕ್ಷಕರೆಲ್ಲರಿಗೂ ನನ್ನ ವಿಶೇಷ ವಂದನೆಗಳನ್ನು ಅರ್ಪಿಸ್ತೇನೆ. ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾವುದೇ ಕೊರತೆ, ಟೀಕೆ, ಸಲಹೆ ಏನೇ ಇದ್ದರೂ ಅದನ್ನು ಹಿಂದಿನ ಎಲ್ಲ ವಿಡಿಯೋಗಳಲ್ಲಿ, ದೃಶ್ಯಗಳಲ್ಲಿ ನಾನು ಹೇಳಿದ ಹಾಗೆ ನನ್ನ ಇಮೇಲ್ ವಿಳಾಸಕ್ಕೆ ನೀವು ಅದನ್ನು ರವಾನಿಸಬಹುದು. ಧನ್ಯವಾದಗಳು.